ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು, ನಾನಿವತ್ತು ಮೂವಿಯನ್ನು ನೋಡಿದ್ದೇನೆ. ಆ ಮೂವಿಯ ಹೆಸರು ಬಂದುಬಿಟ್ಟು ತಮಿಳಿನಲ್ಲಿ ಅನಿಯನ್, ಹಿಂದಿಯಲ್ಲಿ ಅಪರಿಚಿತ್ ಅಂತ. ಬಟ್ ಆ ಮೂವಿಯನ್ನು ನೋಡಿದ ನಂತರ ವಿಡಿಯೋ ಮಾಡೋಣ ಅನಿಸ್ತು, ಮಾಡ್ತಾ ಇದ್ದೀನಿ ಕೂಡ. ಸೊ ಆ ಮೂವಿಯಲ್ಲಿ ವಿಕ್ರಮ್ ಅವರು ಬಹಳ ಚೆನ್ನಾಗಿ 3 ರೋಲನ್ನು ಆ್ಯಕ್ಟ್ ಮಾಡಿರುವಂಥದ್ದು. ಜಬರ್ದಸ್ತ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅವರೊಂದು ಆ ಮೂವಿಗೆ ಒಂದು ಕಳೆಯನ್ನು ಕೊಟ್ಟಿದ್ದಾರೆ. ಸೊ ಆ ಮೂವಿಯ ಟಾಪಿಕ್ ಬಂದುಬಿಟ್ಟು ಗರುಡ ಪುರಾಣಂನ ಟಾಪಿಕ್ಕನ್ನು ಇಟ್ಕೊಂಡು ಆ ಮೂವಿಯನ್ನು ಮಾಡಿದ್ದಾರೆ. ವೀಕ್ಷಕರ ಒಂದ್ಸರಿ ನೋಡಲೇಬೇಕಾದಂತಹ ಮೂವಿ ಅದು. ಸೊ ತುಂಬ ಚೆನ್ನಾಗೇ ಮೂಡಿ ಬಂದಿರುವಂತಹ ಮೂವಿ. ನನಗೆ ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ ಮೂವಿ. ಒಂದು ಚಿಕ್ಕ ಚಿಕ್ಕ ತಪ್ಪುಗಳಿಗೆ ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಏನದು ಮೂವಿ ಅಂತ ಗೊತ್ತಾಗಿಲ್ಲ. ಸೊ ಚಿಕ್ಕ ಚಿಕ್ಕ ತಪ್ಪುಗಳನ್ನು ನಾನು ಮೂವಿಯಲ್ಲಿ 1-2 ಎಕ್ಸಾಂಪಲ್ಗಳನ್ನು ಕೊಡ್ತೇನೆ. ಅದರಲ್ಲಿ 3 ಕ್ಯಾರೆಕ್ಟರ್ ವಿಕ್ರಮ್ ಅವ್ರದ್ದು. ಒಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಅಂಬಿ ಅಂದರೆ ಸರಳ ಮನೋಭಾವ ಮತ್ತು ಸರಳವಾದ ವ್ಯಕ್ತಿ ಅವನು. ಅಂದರೆ ಸಮಾಜದಲ್ಲಿ ಪಾಪದವನು ಮತ್ತು ನ್ಯಾಯಯುತವಾಗಿ ನಡ್ಕೊಳ್ಳುವವನು. ಒಬ್ಬ ಲಾಯರ್ ಆಗಿ ಇರ್ತಾರೆ ಒಂದು ಕ್ಯಾರೆಕ್ಟರ್. ಸೊ ಅವರೇನು ಫ್ಯಾಮಿಲಿ ಜೊತೆ ಟೂರ್ ಹೋಗ್ತಾ ಇರ್ತಾರೆ ಟ್ರೈನ್ನಲ್ಲಿ. ಸೊ ಟಾಯ್ಲೆಟ್ ಎಲ್ಲ ಕ್ಲೀನ್ ಇರೋದಿಲ್ಲ. ಮತ್ತು ಆ್ಯಸ್ ಯು ನೋ, ಟಾಯ್ಲೆಟ್ ನಮ್ಮದು ಅಂದರೆ ಟ್ರೈನಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಸೊ ಫುಡ್ ಬರುತ್ತೆ ಊಟದೊತ್ತಿಗೆ. ಫುಡ್ಡಲ್ಲಿ ಅವರಿಗೆ ಕ್ವಾಲಿಟಿ ಇರೋದಿಲ್ಲ ಫುಡ್ಡಲ್ಲಿ. ಫಾರ್ ಎಕ್ಸಾಂಪಲ್ ಕೂದಲು ಇರುವಂಥದ್ದು, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಬೇರೆಯವ್ರಿಗೆ ಊಟ ಮಾಡಲಿಕ್ಕೆ ಬಿಡೋದಿಲ್ಲ ಅವರು. ನನಗನ್ನಿಸ್ತು, ಎಂತ ಕೂದಲುಂಟಲ್ಲ, ಕೂದಲನ್ನು ತೆಗೆದು ಊಟ ಮಾಡ್ಬೋದಿತ್ತಲ್ಲ ಅಂತ. ಸೊ ಅವರು ಆ ಹೊತ್ತಿನಲ್ಲಿ ಆ ಸಪ್ಲೈಯರ್ ಹತ್ರ ಕೇಳ್ತಾರೆ, ಇದು ಯಾರು ಸಪ್ಲೈ ಮಾಡ್ತಿರುವಂಥದ್ದು, ಫುಡ್ ಕ್ವಾಲಿಟಿ ಇಲ್ಲ, ಚೆನ್ನಾಗಿರ್ಬೇಕಂತ. ಆಗ ಅವರು ಸಪ್ಲೈಯರ್ ಕೇರ್ ಮಾಡೋದಿಲ್ಲ. ಹೋಗ್ಮಾರೆ ಎಲ್ಲರೂ ತಿಂತಾರೆ, ನೀನೊಬ್ಬ ಏನು ಸ್ಪೆಷಲ ಅಂತ. ಸೊ ಅವ್ರು ಲಾಯರ್ ಆಗಿರೋ ಕಾರಣ ಅದನ್ನು ಬಿಡೋದಿಲ್ಲ, ಕೇಸ್ಗಳನ್ನು ಹಾಕ್ತಾರೆ. ಮತ್ತು ಆ ಕೇಸ್ಗಳು ತಾಗುವಂಥದ್ದಲ್ಲ. ಸೊ ಆ ಮೂವಿಯನ್ನು ಮಾಡಿದೆ. ನನಗೆ ಅನಿಸ್ತು, ಇನ್ನೇನು ಮಾರೆ ಕೇಸ್ ಹಾಕಿದ ಅವನು ಎಲ್ಲಿ ಹಿಡಿಯುವಂಥದ್ದು ಅಷ್ಟು ದೊಡ್ಡ ಜನನನ್ನು ಅಂತ ಅನಿಸ್ತು ಕೂಡ. ತದನಂತರ ಆ ಮೂವಿಯನ್ನು ನೋಡಿದಾಗ ಫುಡ್ಡನ್ನು ಯಾರು ರೆಡಿ ಮಾಡಿ ಕೊಡ್ತಾ ಇರ್ತಾರೆ ಅವನಿಗೊಂದು ಶಿಕ್ಷೆ ಕೊಡ್ತಾರೆ. ಶಿಕ್ಷೆಯನ್ನು ನೀವು ನೋಡಲೇಬೇಕು ಆ ಮೂವಿಯಲ್ಲಿ ನೋಡಿ. ಆ ಶಿಕ್ಷೆ ಬಂದುಬಿಟ್ಟು ಕುಂಬಿ ಪಾಕಮ್ ಅಂತ. ಕುಂಬಿ ಪಾಕಮ್ ಅಂದರೆ ಯಾರೆಲ್ಲ ಫುಡ್ನಲ್ಲಿ ತೊಂದರೆಯನ್ನು ಕೊಡ್ತಾರೆ, ಅಂದರೆ ಆರೋಗ್ಯವನ್ನು ಹಾಳು ಮಾಡುವಂತಹ ಫುಡ್ಡನ್ನು ರೆಡಿ ಮಾಡಿಕೊಟ್ಟು ಜೀವವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅವರಿಗೆ ಅಂಥ ಶಿಕ್ಷೆಯನ್ನು ಕೊಡ್ತಾರೆ. ಅಂದರೆ ಆಯಿಲಲ್ಲಿ ಅವರನ್ನು ಹಾಕಿಕೊಳ್ಳುವಂಥದ್ದು. ಅಂದರೆ ನಾವು ಏನು ಯಮರಾಜ ಅವರು ಅಲ್ಲಿ ಮೇಲೆ ನಾವು ಹೋದಾಗ ನಮಗೆ ಗರುಡ ಪುರಾಣ ಪ್ರಕಾರ ಆಯಿಲ್ನಲ್ಲಿ ಬಾಯ್ಲ್ಡ್ ಮಾಡೋದು. ಸೊ ಅದನ್ನು ಕುಂಬಿ ಪಾಕಮ್ ಅಂತ ಮೂವಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಒಬ್ಬ ರೋಡ್ನಲ್ಲಿ ಹೊಸ ಗಾಡಿ ಇಟ್ಕೊಂಡು ಬರ್ತಿರ್ತಾನೆ, ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ. ಸೊ ಇವನೇನು ಮಾಡ್ತಾನೆ, ಅಡ್ಡ ಹಾಕಿ ಡ್ರಾಪ್ ಕೊಡು ಮಾರೆ, ನಿಮ್ಮ ಗಾಡಿ ಉಂಟಲ್ಲ, ಸಾಯ್ತಾನೆ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಅಂತ. ಸೊ ಆಗ ಅವನು ನಿಲ್ಲಿಸೋದಿಲ್ಲ ಗಾಡಿಯನ್ನು, ಯಾರು ಹೊಸ ಗಾಡಿ ಅವನು. ನಾನು ಯಾಕೆ ಬೇರೆ ಆಂಬುಲೆನ್ಸ್ ಇಲ್ವಾ ಹಾಗೆ ಅಂತ ಬೈತಾನೆ. ಸೊ ನನಗೆ ಅನಿಸ್ತು, ಹೌದು ಎಂತಕ್ಕೆ ಮಾರೆ, ನಾವು ಸಹ ಹಾಗೆ ಇರುವಂಥದ್ದು. ಅಂದರೆ ಯಾರನ್ನು ನೋಡಿದರೆ ನಾವು ರಪಕ್ಕ ಹೋಗೋದಿಲ್ಲ. ಎಲ್ಲ ಜನ ಕ್ರೌಡೆಲ್ಲ ಬಿದ್ದರೆ ಮಾತ್ರ ನಾವು ನೋಡಲಿಕ್ಕೆ ಹೋಗಿ ವೀಡಿಯೋವನ್ನು ಮಾಡೋದು, ಅದೆಲ್ಲ ನಮ್ಮದು ಸಹಜ ಗುಣ. ಸೊ ಈ ಮೂವಿಯನ್ನು ನೋಡಿದ ನಂತರ ನನಗನ್ನಿಸ್ತು, ಬಹಳ ದೊಡ್ಡ ತಪ್ಪುಗಳನ್ನು ಮಾಡ್ತಿದ್ದೇವೆ. ಚಿಕ್ಕ ಚಿಕ್ಕ ತಪ್ಪುಗಳು ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಅದು ಚಿಕ್ಕ ಚಿಕ್ಕ ತಪ್ಪುಗಳು ನಾವು ಮಾಡುವಂಥದ್ದು. ಸೊ ಎಲ್ಲರೂ ಕೂಡ ಅದನ್ನೇ ಮಾಡುವಂಥದ್ದು. ಸೊ ಅವನು ಹಾಗೆ ನಂತರನೇ ಅವನು ನಿಲ್ಲಿಸೋದಿಲ್ಲ, ಗಾಡಿಯನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅವನಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಅದರ ಹೆಸರು ಅಂಧಕೂಪಂ ಅಂತ. ಸೊ ಅಂಧಕೂಪಂ ಪ್ರಕಾರ ಅನಿಮಲ್ಗಳು ಅಂದರೆ ಎಲ್ಲವನ್ನು ಬಿಟ್ಟು ಅವನನ್ನು ಕೊಲ್ಲುವಂಥದ್ದು. ಸೊ ಅನಿಮಲ್ಗಳು ಅವನನ್ನು ಕೊಲ್ಲುವಂಥದ್ದು ಪ್ರಕಾರ ಅಂಧಕೂಪಂ ಪ್ರಕಾರ. ಅಂದರೆ ಗರುಡ ಪುರಾಣಂನ ಒಂದು ಪಾರ್ಟ್ ಆಗಿರೋದು. ಹಾಗೆ ಕೆಲವು ಪುರಾಣಗಳಿವೆ, ಅದರಲ್ಲಿ ಗರುಡ ಪುರಾಣಮಲ್ಲಿ ಕೆಲವು ಬಗೆಗಳಿವೆ. ಸೊ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೂವಿಯನ್ನು. ಇದರಲ್ಲಿ ಸಾರಾಂಶ ಏನಂತಂದರೆ, ನಾವು ಈಗ ಚಿಕ್ಕ ಚಿಕ್ಕ ತಪ್ಪುಗಳು ಅಂದ್ಕೊಳ್ತೀವಿ, ಅದು ಬಹಳ ದೊಡ್ಡ ದೊಡ್ಡ ತಪ್ಪುಗಳು. ನಾವು ಹಾಗೆ ಅಂದ್ಕೊಂಡು ಜೀವನವನ್ನು ಸಾಗಿಸ್ತೇವೆ. ಸೊ
ಇವತ್ತಿನಿಂದ ನನಗೂ ಅನಿಸು ಕೂಡ ಮೂವಿಯನ್ನು ನೋಡಿದ ನಂತರ ನಾನು ಕೂಡ ಅಂಥ ತಪ್ಪುಗಳನ್ನು ಮಾಡಬಾರ್ದು. ಅದು ನನಗೆ ನೋಡ್ಬೋದು, ನಾವು ಬಿಸಿ ಶೆಡ್ಯೂಲಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಾರೆ, ಅದು ದೊಡ್ಡ ದೊಡ್ಡ ತಪ್ಪುಗಳು. ಸೊ ನಾವೇನು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ಕೊಂಡು ಆರಾಮಾಗಿ ಇದ್ದೇವೆ, ಅದು ಚಿಕ್ಕ ಚಿಕ್ಕ ತಪ್ಪುಗಳಲ್ಲ. ಸೊ ನಮ್ಮಿಂದ ಮಾತ್ರ ಸಮಾಜವನ್ನು ಸರಿ ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರೋ ಬಂದು ಸಮಾಜವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೂವಿಯಲ್ಲಿ ತೋರಿಸಿರುವಂಥದ್ದು. ಸಮಾಜ ಅಂದರೆ ಮೊದಲಿಗೆ ನಾನು, ಆಮೇಲೆ ನಂತರದವರು, ಅದನ್ನು ನಾವು ತಿಳ್ಕೊಳ್ಬೇಕು. ನಾವು ಅಂದ್ಕೊಳ್ಳೋದು ಯಾರೋ ಒಬ್ಬರು ಅಂದ್ಕೊಳ್ಳೋದು, ಬಟ್ ಅದಲ್ಲ. ಸೊ ಸಮಾಜ ಅಂದರೆ ಮೊದಲಿಗೆ ನಾವು, ಅದನ್ನು ನಾವು ಖಂಡಿತವಾಗಿ ನಾವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಸೊ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಯಾರೇ ಹೊಸ ವೀಕ್ಷಕರು ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬಾಯ್ ಬಾಯ್ ಫ್ರೆಂಡ್ಸ್.